ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬೆಳಗ್ಗೆ 6 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಕೂಡ ಅಧಿಕಾರಿಗಳು ಮಹಜರ್ ನಡೆಸಿದ್ದಾರೆ. ಈ ವೇಳೆ ಮಹತ್ವದ ದಾಖಲೆಗಳು ಸಿಕ್ಕಿದೆ, ಅದನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನೋದು ಮಾಹಿತಿ. ಹೀಗೆ ವಶಕ್ಕೆ ಪಡೆದ ದಾಖಲೆಗಳನ್ನು FSLಗೆ ಕಳುಹಿಸೋದಕ್ಕೆ SIT ಟೀಮ್ ತಯಾರಿ ಮಾಡಿಕೊಂಡಿದೆ. ವಿಚಾರಣೆಗೆ ಹಾಜರಾಗಲು ಇಬ್ಬರಿಗೂ ಕೂಡ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಈ ಚೆನ್ನೈನ ವಿಚಾರಣೆ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರನ ಮನೆಯಲ್ಲಿ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ SIT ಅಧಿಕಾರಿಗಳ ತಂಡ ಸರ್ಚ್ ಆಪರೇಷನ್ ನಡೆಸಿದೆ. ಸಾಕಷ್ಟು ಮಾಹಿತಿ ಮತ್ತು ವಸ್ತುಗಳನ್ನು ಸಂಗ್ರಹಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಪರೀಕ್ಷಿತ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ಸತತ 24 ಗಂಟೆಗಳು 2 ಮನೆಗಳಲ್ಲಿ SIT ಅಧಿಕಾರಿಗಳು ಹುಡುಕಾಟ ನಡೆಸಿರೋದು. ಏನೆಲ್ಲ ಸಿಕ್ಕಿದೆ ಅಂದರೆ ಒಂದಷ್ಟು ವಸ್ತುಗಳು ಜೊತೆಗೆ ಸಾಕಷ್ಟು ಮಾಹಿತಿಗಳು, ಏನೇನೆಲ್ಲ ಕಲೆ ಹಾಕಿದ್ದಾರೆ SIT ಟೀಮ್? ಎಸ್ ವಿಜಯ್, ಸದ್ಯಕ್ಕೆ ನಮಗೆ ಬಂದ ಅಧಿಕೃತ ಮೂಲಗಳ ಮಾಹಿತಿ ಪ್ರಕಾರ 2 ಮನೆಯಲ್ಲೂ ಕೂಡ ಸರ್ಚ್ ಆಪರೇಷನ್ ಆಗಿರುವಂಥದ್ದು. ಇಬ್ಬರು ಸಹೋದರರ ಮನೆಯಲ್ಲೂ ಸರ್ಚ್ ಆಪರೇಷನ್ ಆಗಿದೆ. ಮುಖ್ಯವಾಗಿ ಮೊದಲಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಮೊದಲಾಗಿ ಎಂಟ್ರಿ ಕೊಟ್ಟ SIT ಟೀಮ್ ಏನಿದೆ ಅವರಿಗೆ ಮೊದಲಾಗಿ ಯಾವ ರೂಮಲ್ಲಿದೆ, ಯಾವ ರೂಮಲ್ಲಿ ಇದ್ರಿ ಅನ್ನುವಂಥದ್ದು ಚೆನ್ನೈನಿಗೆ ಕೇಳಿದ್ದಾರೆ. ಯಾವ ರೂಮಲ್ಲಿ ತಂಗಿರುವಂಥದ್ದು, ಯಾವ ರೂಮಲ್ಲಿ ಮಲಗ್ತಾ ಇದ್ದಿ, ಯಾವ ರೂಮಲ್ಲಿ ಮೊದಲಾಗಿ ಇದ್ದದ್ದು ಅನ್ನೋದು ಕೇಳಿದ ಕೂಡಲೇ ಆತ ರೂಮನ್ನು ತೋರಿಸಿದ್ದಾನೆ. ಆ ರೂಮಲ್ಲಿ ಹೋದ ಕೂಡಲೇ ಅಲ್ಲಿ ಏನೇನು ಆತನಿಗೆ ರಿಲೇಟೆಡ್ ಆದಂತಹ ಏನು ವಸ್ತುಗಳಿದೆ, ಮುಖ್ಯವಾಗಿ ಆತ ಹಾಕಿರೋ ಬಟ್ಟೆಗಳಿರ್ಬೋದು, ಮುಖ್ಯವಾಗಿ ಬ್ಯಾಗ್ ಇರೋದು, ಬ್ಯಾಗ್ ಒಳಗೆ ಸರ್ಚ್ ಮಾಡಿದ್ದಾರೆ. ಲಗೇಜ್ ಬ್ಯಾಗ್ಗಳಿರ್ಬೋದು, ಅದನ್ನು ಸರ್ಚ್ ಮಾಡಿದ್ದಾರೆ. ಒಂದು ಹ್ಯಾಂಡ್ ಬ್ಯಾಗ್ ಇತ್ತು, ಅದನ್ನು ಕೂಡ ಸರ್ಚ್ ಮಾಡಿದ್ದಾರೆ. ಅದರೊಳಗೆ ಕೆಲವು ಬಟ್ಟೆ ಹೊರೆಗಳಿರ್ಬೋದು, ಕೆಲವು ಟ್ಯಾವೆಲ್ಗಳಿರ್ಬೋದು, ಅದೆಲ್ಲ ಇರುವಂಥದ್ದು, ಅದೆಲ್ಲ ಎಲ್ಲವನ್ನೂ ವಶಕ್ಕೆ ತಗೊಂಡಿದ್ದಾರೆ. ಮತ್ತು ಮುಖ್ಯವಾಗಿ ಒಂದು ಆತನ ಮೊಬೈಲನ್ನು ಮೊದಲಾಗಿ ಹುಡುಕಾಟ ನಡೆದಿದ್ದಾರೆ. ಯಾಕಂದರೆ ಬೇರೆ ನಾರ್ಮಲ್ ಕೀಪ್ಯಾಡ್ ಮೊಬೈಲ್ ಆದರೆ ಅದನ್ನು ಕಾಂಟ್ಯಾಕ್ಟ್ ಡೀಟೇಲ್ಸು ಈಸಿಯಾಗಿ ಸಿಗುತ್ತೆ, ಮತ್ತು ಎಲ್ಲಿ ಯಾವ ಇಡೀ ಕಾಂಟ್ಯಾಕ್ಟ್ ಇಷ್ಟೇ ದಾಖಲೆ ಸಿಗುತ್ತೆ. ಆದರೆ ಮುಖ್ಯವಾಗಿ ಅದರಲ್ಲಿದ್ದ ವೀಡಿಯೋಗಳಿರ್ಬೋದು, ಬೇರೆ ಬೇರೆ ಫೋಟೋಗಳಿರ್ಬೋದು, ಮತ್ತು ಕೆಲವು ವಾಟ್ಸಪ್ ಮೆಸೇಜ್ಗಳಿರ್ಬೋದು, ಬೇರೆ ಬೇರೆ ಬರಹಗಳಿರ್ಬೋದು, ಎಲ್ಲವೂ ಆ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿರುತ್ತೆ. ಅದನ್ನು ಮೊದಲಾಗಿ ಹುಡುಕಾಟ ನಡೆಸಿದಾಗ ಅಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ ಸಿಗುತ್ತೆ. ನಂತರದಲ್ಲಿ ಒಂದು ಹಳೆ ಮೊಬೈಲನ್ನು ಭಾಳಷ್ಟು ಸಮಯ ಕಾಲ ಹುಡುಕಾಟ ಮಾಡಲಾಗಿತ್ತು. ಮೊದಲು ಸಿಕ್ಕಿರಲಿಲ್ಲ, ಆತ ಇಲ್ಲ ನಂಗೆ ಗೊತ್ತಿಲ್ಲ, ನೆನಪಿಲ್ಲ, ಎಲ್ಲಿಟ್ಟಿದ್ದಾನೆ ಗೊತ್ತಿಲ್ಲ ಅನ್ನೋ ಭಾಳಷ್ಟು ಗೊಂದಲದ ಹೇಳಿಕೆ ನೀಡ್ತಾ ಇದ್ದ. ಆದರೆ ಕೊನೆಗೂ ಹಳೆ ಮೊಬೈಲು ಬೆಳಗ್ಗೆ ಸಿಕ್ಕಿರುವಂಥದ್ದು. ಆ ಹಳೆ ಮೊಬೈಲ್ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. 2 ಮೊಬೈಲ್ ಈಗ ವಶಕ್ಕೆ ಸಿಕ್ಕಿರುವಂಥದ್ದು. ಜೊತೆಗೆ ಅಲ್ಲಿ CCTVಗಳನ್ನು, ಮನೆಯಲ್ಲಿ CCTVಗಳಿತ್ತು, ಅದನ್ನು ಕೂಡ DVR ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕಂದರೆ CCTVಯಲ್ಲಿ ಆತ ಓಡಾಡಿದ್ದ ವಿಜುವಲ್ಸ್ಗಳಿರ್ಬೋದು, ಜೊತೆಗೆ ಆ ಮನೆಯಲ್ಲಿ ತಿಮರೋಡಿ ಅವರು ಜೊತೆಗೆ ಮಾತುಕತೆ ಇರ್ಬೋದು, ಬೇರೆ ಬೇರೆ ಯಾರ್ಯಾರು ಬರ್ತಾಯಿದ್ರು, ಏನು ಯಾರು ಯೂಟ್ಯೂಬರ್ಸ್ಗಳಿರ್ಬೋದು, ಅವರೆಲ್ಲರೂ ಅಲ್ಲಿ ಓಡಾಟಗಳನ್ನು ಮಾಡ್ತಾಯಿದ್ರು. ಅದೆಲ್ಲವೂ ವಿಡಿಯೋಗಳು ಆ CCTVಯಲ್ಲಿ ದಾಖಲಾಗಿದೆ. ಆ CCTV ಫುಟೇಜ್ಗಳನ್ನು ಈಗ SIT ವಶಪಡಿಸಿಕೊಂಡಿದೆ. ಜೊತೆಗೆ ಎಲ್ಲವನ್ನ ಅಂದರೆ ಆತನಿಗೆ ಬೇಕಾದ ಲ್ಯಾಪ್ಟಾಪ್ ಇರ್ಬೋದು, ಹಾರ್ಡ್ ಡಿಸ್ಕ್ಗಳು, ಮುಖ್ಯವಾಗಿ ಒಂದು ಲ್ಯಾಪ್ಟಾಪ್ ಆತನ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ಮನೆಯಿಂದ ಮಹೇಶ್ ಶೆಟ್ಟಿ ಅವರ ಮನೆಯ ಪಕ್ಕದಲ್ಲಿರುವಂಥ ಮೋಹನ್ ಶೆಟ್ಟಿ ಮನೆ, ಆ ಮನೆಯಲ್ಲಿ ಒಂದು ಲ್ಯಾಪ್ಟಾಪು ಮತ್ತೊಂದು ಹಾರ್ಡ್ ಡಿಸ್ಕ್ ಕೂಡ ಅಲ್ಲಿ ಸಿಕ್ಕಿರುವಂಥದ್ದು. ಸದ್ಯ ಎಲ್ಲವನ್ನ ವಶಪಡಿಸಿಕೊಂಡು ಏನು ಇವತ್ತು FSLಗೆ ಆ ಟೀಮ್ ಅದನ್ನೆಲ್ಲವೂ ಕಳಿಸುತ್ತೆ. ಇವತ್ತು ಸದ್ಯಕ್ಕೆ ರಾತ್ರಿ 3, 4, 5 ಗಂಟೆ ಹೊತ್ತಿಗೆ SIT ಟೀಮ್ ಠಾಣೆಗೆ ಬಂದಿರುವಂಥದ್ದು. ಅಲ್ಲಿ ಈಗ ಸದ್ಯಕ್ಕೆ ಎಲ್ಲ ವಸ್ತುಗಳು ಎಲ್ಲೆಲ್ಲಿ ವಶಪಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಈಗ ಸಂಗ್ರಹಿಸಿ ಇಟ್ಟುಕೊಂಡು ಇವತ್ತು FSLಗೆ ವಿಧಿವತ್ತಾಗಿ ಅದನ್ನು ಕಳಿಸ್ತಾರೆ. FSL ಟೀಮ್ ಈಗ ಸೋಕೋ ಟೀಮ್ ಏನಿದೆ ಅದನ್ನು ತೆಗೆದುಕೊಂಡು ಎಲ್ಲವರ ತಯಾರಿ ಮಾಡಿಕೊಳ್ಳುವಂಥದ್ದು. ಸದ್ಯ ಬೆಳಗ್ಗೆವರೆಗೆ ನಡೆದಂತಹ ಈ ಏನು ಶೋಧ ಕಾರ್ಯ ಏನಿದೆ ಬಹಳಷ್ಟು ಕುತೂಹಲ ಆಗಿತ್ತು. ಒಂದು ರೀತಿಯ ಆ ಭಾಗದಲ್ಲಿ ಬಹಳಷ್ಟು ಆತಂಕ, ಮನೆಯವರಿಗೆ ಕುಟುಂಬಸ್ಥರಿಗೆ ಒಂದು ಆತಂಕ ಕೂಡ ಇತ್ತು. ಯಾಕಂದರೆ ಬೆಳಗ್ಗೆವರೆಗೂ ಈ ಶೋಧ ಕಾರ್ಯ ನಡೀತಾ ಇತ್ತು. ಕುಟುಂಬಸ್ಥರನ್ನು ವಿಚಾರಣೆ ಮಾಡಿದ್ರು, ಯಾರ್ಯಾರು ಬರ್ತಾ ಇದ್ರೆ, ಏನು ಸಂಬಂಧ, ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಯಾವ ಸಂಬಂಧ ಎಲ್ಲವನ್ನು ಕೇಳಿದ್ದಾರೆ. ಎಲ್ಲ ದಾಖಲೆಗಳು ಸಂಗ್ರಹ ಆಗಿದೆ. ಇವತ್ತು FSL ಟೀಮ್ ಹೋಗುತ್ತೆ, ಇವತ್ತು ಮತ್ತಷ್ಟು ವಿಚಾರಣೆ ಆಗುತ್ತೆ. ಸದ್ಯ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದ ಹೊತ್ತಿಗೆ ಆತನನ್ನ ದೂರದರ ಚೆನ್ನೈ ಇದ್ದಾನೆ, ಅವನನ್ನು ಮೆಡಿಕಲ್ ಟೆಸ್ಟ್ ಕರೆದು ಕೊಡುತ್ತಾರೆ. ವಿಜಯ್, ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.